50-50 ಅನುಪಾತ ಆಗಿದ್ದು 2014ರಲ್ಲಿ ಅಂತ ಸರ್ ಹೇಳಿದ್ರು ಅವರು ಸರ್ ಗಂಗರಾಜು ಸರ್. ಆದ್ರೆ ಮಿಸ್ಯೂಸ್ ಆಗಿದ್ದು ಯಾವಾಗ ಅಂದ್ರು ಸರ್ 2021. ಸೊ ಅನುಪಾತ ಮಾಡಿದವ್ರ ಕ್ರೈಮಾ ಮಿಸ್ಯೂಸ್ ಮಾಡ್ಕೊಂಡವ್ರ ಕ್ರೈಮು 2021ರಲ್ಲಿ ಇವರು ಪಡೆದಿದ್ದು ಜಮೀನು ಮಿಸ್ಯೂಸ್ ಆಗಿದೆ 2021ರಲ್ಲಿ ಅಂತ ಅವರೇ ಹೇಳ್ತಿದ್ದಾರೆ. ಯಾರ ಸರ್ಕಾರ ಇತ್ತು 2021ರಲ್ಲಿ? ಅನುಪಾತ ಮಾಡೋದು ಕ್ರೈಮಾ? 50-50 ಯಾಕೆ ಮಾಡಿದ್ರು, ಯಾವಾಗ ಮಾಡಿದ್ರು? 2014ರಲ್ಲಿ ಮಾಡಿದ್ರು. ವಿರೋಧ ಪಕ್ಷದ ನಾಯಕರಾಗ್ಬಿಟ್ಟು ಅವ್ರ ಮಾತು ಕೇಳ್ತಿದ್ರ ನೀವು 2021ರಲ್ಲಿ ಮಿಸ್ಯೂಸ್ ಮಾಡುವಾಗ? ವಿರೋಧ ಪಕ್ಷದ ನಾಯಕರು ಬಂದ್ಬಿಟ್ಟು ಇಲ್ಲ ನನಗೆ ಇದು ಹೆಲ್ಪ್ ಆಗುತ್ತೆ ಇದನ್ನ ಮಿಸ್ಯೂಸ್ ಮಾಡಿ ಅಂತ ಹೇಳಿದ್ರು, ನೀವು ಮಾಡ್ಬಿಟ್ರಾ? ಸಿಂಪಲ್ ತಪ್ಪಾಗಿದೆ, ವಾಪಸ್ ಕೊಡ್ತಾ ಇದ್ದೀವಿ. ದಲಿತರ ಭೂಮಿ ಇದು, ದಲಿತರ ಜಮೀನು 21ರಲ್ಲಿ ತಪ್ಪಾಗಿದೆ. ಬಿಜೆಪಿ ಮಾಡಿದಾರೋ ತಪ್ಪೇ, ಕಾಂಗ್ರೆಸ್ ಮಾಡೋದು ತಪ್ಪೇ, ಜೆಡಿಎಸ್ ಮಾಡೋದು ತಪ್ಪೇ. ಹಾಗಿದ್ರೆ ನಾವ್ ಹೇಳೋದು ಮುಖ್ಯಮಂತ್ರಿಗಳು ಕೂಡಲೇ ಹೇಳಿ, ನಾನು ಈ ಜಮೀನನ್ನ ದಲಿತರ ಆಸ್ತಿ 3 ಎಕರೆ 16 ಗುಂಟೆ ಜಮೀನನ್ನ ಅವ್ರಿಗೆ ವಾಪಸ್ ಕೊಡ್ತೀನಿ, ಬರೋ ಲಾಭ ಅವ್ರಿಗೆ ಸೇರ್ಲಿ, ಅಥವಾ ಉದಾರ ಭಾವನೆ ತೋರಿಸ್ಲಿ. ಯಾಕೆ ತೋರಿಸಲ್ಲ? ಇವ್ರು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ಕಾಲ ಕಳಿತೀರ ನೀವು? ಅಲ್ಲ, ದಲಿತರ ಜಮೀನು, ದಲಿತರಿಗೆ ಸೇರಿದಂತ ಜಮೀನು, ಮುಖ್ಯಮಂತ್ರಿ ನೀವು ಅವ್ರ ಪರವಾಗಿ ಸಮರ್ಥಿಸ್ಕೊಳ್ಳೋದು ಸರಿನಾ? 14ರಲ್ಲಿ ಆಯ್ತು, 21ರಲ್ಲಿ ಆಯ್ತು, ತಪ್ಪಲ್ವಾ? ಇದು ತಪ್ಪಲ್ವಾ? ನೀವು ಇವತ್ತು ದಲಿತರ ಆಸ್ತಿಗಳನ್ನ ಅಕ್ರಮವಾಗಿ ಮಾಡಿರೋದು ಸುಳ್ಳು. ಒಬ್ರು ಮುಖ್ಯಮಂತ್ರಿ ಆದ್ಮೇಲೆ ಸರ್ ಅವ್ರು ಮಾಡುತ್ತಿರುವಂತಹ ನೀತಿ ನಿಯಮಗಳಿದೆಯಲ್ಲ, ಜನ ನೋಡ್ತಾ ಇದಾರೆ, ಕೊಂಡಾಡ್ತಾ ಇದಾರೆ, ದಲಿತ ಪರವಾಗಿದೆ. ಆದ್ರೆ ಉದಾರ ಭಾವ ನೀವು ಹೇಳ್ತಿರೋದು ಎಂತಂದ್ರೆ ನಿಮ್ಮ ಒಂದು ಯಡಿಯೂರಪ್ಪನವರು ಇವರೆಲ್ಲ ದೋಚಿದಾರಲ್ಲ, ಅವರು ಉದಾರ ಭಾವ ತೋರಿಸಬಹುದು. ಇವರು ಅವರ ಇಡೀ ಕರಿಯರ್ ಅಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಿರುವಂತಹ ಚೀಫ್ ರಾಮೋರೆ ಗುಂಪಿನಲ್ಲಿ ಗೋವಿಂದ ನಂತರ ಮಾತಾಡಬೇಡಿ, ಪರ್ಟಿಕ್ಯುಲರ್ ಪಾಯಿಂಟ್ ಬಗ್ಗೆ ಮಾತಾಡಿ. ಇವರು ದಲಿತರ ವಿರೋಧ ಮಾಡ್ತಾ ಇದಾರೆ, ಮತ್ತೊಂದು ವಿರೋಧ, ಒಂದ್ ನಿಮಿಷ ದಲಿತರ ವಿರೋಧ ಮಾಡ್ತಾ ಇದ್ದಾರೆ. 113 ನೀವು ಬರ್ಬೇಕಿತ್ತು, 113 ನೀವು ಬರ್ಬೇಕಿತ್ತು. ಅವರ ಅಧಿಕಾರದಲ್ಲಿದ್ದಾರೆ, ನಾನು ಅದನ್ನು ಮಾತಾಡಕ್ಕೆ ಬಿಡೋದಿಲ್ಲ. ನೀವು ಪಾಯಿಂಟ್ ಹೇಳಿ, ಎಲ್ಲದಕ್ಕೂ ಮುಕ್ತವಾದಂತ ಅವಕಾಶಗಳಿದೆ. ಗಂಗರಾಜ್ ಅವರು ಕೂಡ ಹೇಳಿದ್ರು. ಗಂಗರಾಜ್ ಅವರೇ ಮತ್ತೊಮ್ಮೆ ನಿಮ್ಮ ಬಳಿಗೆ ಹೋಗ್ತಾ ಇದ್ದೀನಿ. ನನ್ನ ಟೈಮ್ ಎತ್ತಿದ್ದು ಈಗ ಸರ್ ಹೇಳಿದ್ರು ಉದಾರ ಭಾವ ತೋರಿಸ್ಬಿಟ್ಟು ಕೊಟ್ಟು ಬಿಡ್ಲಿ ಅಂತ. ಸರ್ ಅವರ ಒಂದು ಕರಿಯರ್ ಅಲ್ಲಿ ಇದುವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ದಿರ ಕಷ್ಟಪಟ್ಟು ನಿಯತ್ತಾಗಿ ಒಂದು ಸಾಮಾಜಿಕ ನ್ಯಾಯ ಅಂತ ದಲಿತರ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಒಂದು ನೀತಿ ನಿಯಮಗಳನ್ನ ತರೋದ್ರಲ್ಲಿ ಅವರು ಉತ್ತಮ ಚೀಫ್ ಮಿನಿಸ್ಟರ್ ಅಂತ ಅನ್ಸ್ಕೊಂಡಿದ್ದಾರೆ. ಒಂದ್ ನಿಮಿಷ ಸರ್, ಪೂರ್ತಿ ಮುಗಿಸ್ತೀನಿ. ಇವ್ರು ಹೇಳ್ತಿದಾರಲ್ಲ, ಈ ಕೋಟಿ ದೋಚಿದಾರಲ್ಲ ಅವರ ಎಕ್ಸ್ ಚೀಫ್ ಮಿನಿಸ್ಟರ್ಗಳು, 24 ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಚೇರ್ ಮೇಲೆ ಕೂತ್ಕೊಂಡು ಅರೆಸ್ಟ್ ಆಗಿದಾರಲ್ಲ, ಅಂಥವರಿಗೆ ಸರಿ ಹೋಗುತ್ತೆ. ಬಟ್ ಇವರು ಕಷ್ಟಪಟ್ಟು ಇವತ್ತು ಅದಕ್ಕೆ ತಕ್ಕನಾಗಿ ಇವರಿಗೆ ಯಾವ ರೀತಿ ಒಂದು ಕಾಂಪನ್ಸೇಷನ್ ಬೇಕೋ ಕೊಡ್ಬೇಕು, ದಲಿತರ ಇದನ್ನ ದಲಿತರಿಗೆ ಕೊಡ್ಬೇಕು. ಇವ್ರು ಏನು ಮಾತಾಡ್ತಿದ್ದಾರೆ? ನೋಡಿ ಜೆಪಿ, 1 ತಿಂಗಳಿಂದ ಮಾಧ್ಯಮದಲ್ಲಿ 2 ವಿಚಾರ, ಒಂದು ಮೂಡ, ಇನ್ನೊಂದು ವಾಲ್ಮೀಕಿ. ನಿಲ್ಲಿಸ್ಬಿಡ್ಲಾ? ಚರ್ಚೆ ಮಾಡೋಣ. ನಿಲ್ಲಿಸಿದ್ರೆ ಯಾರು ಸಮಾಜವಾದಿ ಎಂಬ ಮುಖವಾಡವನ್ನು ಹಾಕಿಕೊಂಡು ಇಷ್ಟು ದಿನಗಳ ಕೆಲಸ ಮಾಡ್ತಾ ಇದ್ದಾರೆ, 100% ಮಾಡಿಕೊಳ್ಳಿ. ಇಷ್ಟು ದಿನ ಯಾರು ಸಮಾಜವಾದಿ ಎಂಬ ಮುಖವಾಡವನ್ನು ಹಾಕೊಂಡಿದ್ರು ಅವ್ರದ್ದು ಇವತ್ತು ಮುಖವಾಡ ಕಳಿಸ್ಬಿದ್ದಿದೆ. ಹೇಗೆ ಕಳಿಸ್ಬಿದ್ದಿದೆ? 1 ತಿಂಗಳ ಹಿಂದೆ ನಡೆದಂತಹ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯದ ಒಬ್ಬ ಮಿನಿಸ್ಟರ್ ಮೈಸೂರಿನಲ್ಲಿ ಹೋಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಯಾರಪ್ಪ ಅಂತ ಹೇಳಿದ್ರೆ ಮಿಸ್ಟರ್
ಈ ರಾಜ್ಯದಲ್ಲಿ ಇರುವಂತಹ ಬೈರತಿ ಅವರು ಏನಂತ ಮಾಡ್ತಾರೆ, ನಾವು ಮೂಡಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ IAS ಆಫೀಸರ್ ಅವರ ನೇತೃತ್ವದಲ್ಲಿ 11 ಜನ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ. ಬೈರತಿ ಸುರೇಶ್ ಅವರೇ, ಇಲ್ಲಿ ಮೂಡಾದಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಹಗರಣ ಹಾಗೇ ಇಲ್ಲ ಅಂದಮೇಲೆ ಈ 11 ಜನ ಯಾಕೆ ಬೇಕಾಗಿತ್ತು? ಒಂದು ಕಡೆ ಕ್ವಶನ್. ದ ಸೆಕೆಂಡ್ ಒನ್ ಇಸ್, ಇದೇ ರಾಜ್ಯದ ದ ಮೈನ್ ಗವರ್ನಮೆಂಟ್ ಏನಿದೆ, ಈ ಗವರ್ಮೆಂಟಿನ ಒಬ್ಬ ಸಚಿವ ಯಾರು, ಒಬ್ಬ ಮೈನ್ಸ್ ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ, ದ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಕರ್ನಾಟಕ ಮಿಸ್ಟರ್ ಮಹಾದೇವ್. ಏನಂತ ಹೇಳ್ತಾರೆ ಮಹಾದೇವಪ್ಪನವರು? ನೋ, ಈ ಮೂಡಾದಲ್ಲಿ ಹಗರಣನೇ ಆಗಿಲ್ಲ. ಅದರ ಅರ್ಥ ಇಷ್ಟು ಜನ 11 ಜನ ಏನು ನೇಮಕ ಆಗಿದ್ದೀರಿ, ಬನ್ನಿ ನಾವು ಬರೆದು ಮಾಡಿದ್ದೀವಿ, ಜಸ್ಟ್ ಸೈನ್ ಹಾಕ್ಬಿಟ್ಟು ಹೋಗಿ ವೆಂಕಟಾಚಲಪತಿ ಅವರೇ ಅಂತ ಹೇಳಿದ್ದಾಯ್ತು. ದ ಥರ್ಡ್ ಒನ್ ಇಸ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್. ಮೂಡಾದ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಮೂಡಾದಲ್ಲಿ ಸೈಟ್ ತಗೊಂಡಿಲ್ಲ ಅಂತ. ಅವ್ರು ಇಲ್ಲಿಂದನೇ ಹೇಳ್ತಾರೆ ಮಾಧ್ಯಮಗೋಷ್ಠಿಯಲ್ಲಿ, ಯಾರು ಭರತಿ ಅವರು ಹೇಳಿ ಸಿದ್ದರಾಮಣ್ಣ ಸೈಟ್ ತಗೊಂಡಿಲ್ಲ ಅಂತ. ಮೂಡಾದಿಂದ ಸೈಟ್ ತಗೊಂಡಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಇಲ್ಲಿಂದ ಹೇಳ್ತಾರೆ. ನಾನು ಚೀನಾರಾಮ್ ಅವರ ಒಂದು ವಿಚಾರಕ್ಕೆ ನಾನು ಅಲ್ಲ, ಇಡೀ ದೇಶವೇ ಅದರ ಬಗ್ಗೆ ಬದ್ಧ ಆಗಿರಬೇಕು. ದಲಿತರ ಜಾಗವನ್ನು ಯಾರಿಗೂ ಮಾರಾಟ ಮಾಡೋದಕ್ಕೆ ಹಕ್ಕಿಲ್ಲ, ಅದು ದಲಿತರಿಗೆ ಸೇರಿರುವಂಥದ್ದು, ಅದು ಬೇರೆ ವಿಚಾರ. ಅದು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಅದು ಯಾರಿಗೂ ಹಕ್ಕಿಲ್ಲ, ಅದು ಅವರಿಗೆ ಸಿಗಬೇಕು. ಆ ಹೋರಾಟದಲ್ಲಿ ಅದು ದಲಿತರಿಗೆ ಸಿಗುವಂಥದ್ದು ಎರಡು ಮಾತಿಲ್ಲ. ಆದರೆ ಇಲ್ಲಿ ತಪ್ಪು ಒಪ್ಪುಗಳು ಬೇರೆ. ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂದಿರೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಫ್ಯಾಮಿಲಿ ಮಾಡಿರುವಂಥ ತಪ್ಪುಗಳನ್ನು 1, 2, 3, 4 ಅಂತ ನಮಗೆ ಹೇಳಬೇಕು, ಜನರಿಗೆ ಅರ್ಥವಾಗಿ ನಾವು ಕೂಡ ಹೇಳಬೇಕು. ಅದರ ಸಮರ್ಥನೆಯನ್ನು ಕೊಡದಿದ್ರೆ ಕಾಂಗ್ರೆಸ್ ನಾಯಕಿಯರು ಕೊಡಲಿ, ವಕ್ತಾರರು ಕೊಡಲಿ, ಅದರದ್ದು ಯಾವುದೇ ನಮಗೆ ಅದರ ಬಗ್ಗೆ ಯಾವುದೇ ನಮಗೆ ಏನು ತಕರಾರುಗಳಿಲ್ಲ. ಮೂಡಾದಿಂದ ಪರಿಹಾರ ಪಡೆದ ಭೂಮಿಯನ್ನ ಖರೀದಿ ಮಾಡಿದ್ದು ಒಂದನೇ ತಪ್ಪು. ಎರಡನೇದು, ಮಗ ಸೂಪರ್ ಸಿಎಂ ಏನಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಮೂಡದ ಸದಸ್ಯರನ್ನಾಗಿ ಮಾಡಿದ್ದು ಎರಡನೇ ತಪ್ಪು. ಮೂರನೇದು, ಅವರ ಪ್ರಭಾವವನ್ನು ಬಳಸಿ ಅವರ ತಾಯಿಯ ಮೂಲಕ 14 ಸೈಟ್ಗಳನ್ನು ಪಡೆದುಕೊಂಡಿದ್ದು ಈ ನಾಡಿನ ಜನರಿಗೆ ಮಾಡಿದಂತ ಮೂರನೇ ತಪ್ಪು. ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿದ್ದು ಏನು ಮೂಡ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಈ ಅಥಾರಿಟಿ ಮಾಡಿದ್ದು ಏನಕ್ಕೋಸ್ಕರ? ಮೈಸೂರು ಮಹಾರಾಜರು ಯಾರು ಕಡುಬಡವರಿದ್ದಾರೆ ಈ ರಾಜ್ಯದಲ್ಲಿ, ಮೈಸೂರು ಭಾಗದಲ್ಲಿ, ಅಂಥವ್ರಿಗಂತಿ ಅಂತ. ಸ್ವಾಮಿ, ನೀವು ಎರಡೇ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಪ್ಪ JP ಅವರು ಅಂದ್ರೆ, ದ ಒನ್ ಈಸ್ ಕನ್ವರ್ಷನ್ ದಟ್ ಲ್ಯಾಂಡ್. ಭೂಮಿಯನ್ನ ಕನ್ವರ್ಷನ್ ಮಾಡಿದ್ರೆ ಒಂಥರ, ಜೊತೆಗೆ ಆ ಭೂಮಿಯನ್ನ ಕನ್ವರ್ಷನ್ ಮಾಡದೆ ನೇರವಾಗಿ ಏನಪ್ಪ ಅಂತ ಹೇಳಿದ್ರೆ ಅದನ್ನ ಇವರು ಒಂದು 1991 ಕಾನೂನು ಏನ್ ಹೇಳುತ್ತೆ, 3 ರಿಂದ 4 ಎಕರೆ ಭೂಮಿಯನ್ನ ಯಾವುದೇ ಪ್ರಾಧಿಕಾರಕ್ಕೆ ಒಬ್ಬ ರೈತನಾಗ್ಲಿ ಯಾರೇ ಆಗ್ಲಿ ಬಿಟ್ಕೊಟ್ರೆ 60-40 ನಿವೇಶನ ಬಿಟ್ಟುಕೊಡೋ ಪ್ರಶ್ನೆ ಬರಲಿಲ್ಲ. ನೀವು ಮೂಡಾದವರೇ ಮಾಡ್ಕೊಂಡು ಹೋಗ್ಬಿಟ್ರಿ. ಮುಖ್ಯಮಂತ್ರಿಗಳ ಪತ್ನಿಗೆ ಅದು ಗೊತ್ತೇ ಇರಲಿಲ್ಲ ಅವ್ರು ಹೇಳೋ ಪ್ರಕಾರ. ಆಮೇಲೆ ಹೌದು ಮೂಡಾದ ಹೇಳುತ್ತೆ ಅದನ್ನ. ಮೂಡಾದಲ್ಲಿ ಯಾರು ಹೇಳ್ತಾರೆ? ಮೂಡಾದ ಈಗಿನ ಅಧ್ಯಕ್ಷ ಮರಿಗೌಡ ಹೇಳ್ತಾರೆ. ಮೂಡಾದ ಅಧ್ಯಕ್ಷ ಮರಿಗೌಡ ಯಾರು? ಹೂ ಇಸ್ ದಿಸ್ ಫೆಲೋಸ್? ಇಲ್ಲ, ತಪ್ಪುಗಳಾಗಿದೆ ಅಂತ ಈಗ ಬಂದಿದ್ದಲ್ಲ, ಅದು 2014 ಬಳಸ್ಕೊಂಡ್ರು. 2021ರಲ್ಲಿ ಪ್ರಭಾವ ಇವ್ರದೆಲ್ಲಿತ್ತು ಸರ್? ವೀಕ್ಷಕರೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ವೀಕ್ಷಕರಿಗೆ ಸುಮ್ಮನೆ ಏನೋ ಅನಿಸಬಾರ್ದು. ಒಂದು ಜಾಗ 3 ಎಕರೆ 16 ಗುಂಟೆ ಸಮಥಿಂಗ್, ಅದು ಮುಖ್ಯಮಂತ್ರಿಗಳ ಪತ್ನಿಗಳ ಜಾಗ, ಪಾರ್ವತಿ ಮೇಡಮ್ ಅವರ ಜಾಗ. ಪಾರ್ವತಿ ಮೇಡಮ್ ಅವರಿಗೆ ಯಾವ ಜಾಗ ಎಲ್ಲಿದ್ದ ಬಂತು? ಅವರ ಸಹೋದರ ಮಲ್ಲಿಕಾರ್ಜುನ ಅವರು ಗಿಫ್ಟ್ ಡೀಡ್ ಕೊಡ್ತಾರೆ. ಕುಂಕುಮ ಅಲ್ಲ, ಇರಲಿ, ಅದು ಗಿಫ್ಟ್ ಡೀಡ್ ಕೊಡ್ತಾರೆ ಅಂದರೆ ಉಡುಗೊರೆ ಕೊಡ್ಬೋದು, ಅವರ ಕೈಯಲ್ಲಿದ್ದ ಜಾಗ. ಇಶ್ಯೂ ಎಲ್ಲಿಗೆ ಬರುತ್ತೆ ಅಂತಂದರೆ ಮಲ್ಲಿಕಾರ್ಜುನಯ್ಯ ಅವರಿಗೆ ಎಲ್ಲಿಂದ ಬಂತು ಆ ಜಾಗ ಅಂತ. ಮಲ್ಲಿಕಾರ್ಜುನಯ್ಯ ಆಗ ಬಂತು, ಅಲ್ಲಿ ನಿಂಗ ಮತ್ತು ಜವರ ಅನ್ನೋರು ಆ ಜಾಗವನ್ನು ಕೊಟ್ಟರು ಅಂತೇಳಿ. ಯಾರು? ಅವರು ಕೊಟ್ಟು ಅವರ ಮೂಲ ಜಾಗ ಅಂತ. ನೀವೊಂದು ಜಾಗ ತಗೊಂಡಾಗ ಅದರ ಏನು ವಂಶವೃಕ್ಷ ಕೊಡ್ತಾರೆ. ಈ ನಿಂಗ ಮತ್ತು ಜವರಾಗೆ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಅಂತ 3 ಮಕ್ಕಳಿದ್ದಾರೆ. ಈಗ ನಿಂಗಯ್ಯ ಅವರ ಮೊಮ್ಮಕ್ಕಳಿದ್ದಾರೆ. ಅವರು ಹೇಳೋದು, ಈ ದೇವರಾಜ್ ಅವರು ಇದ್ದಾರಲ್ಲ ನಮ್ಮ ಚಿಕ್ಕಪ್ಪ, ನಮ್ಗೆ ಗೊತ್ತಿಲ್ಲದೆ ಈ ಜಾಗ ಸೇಲ್ ಡೀಡ್ ಮಾಡಿದ್ದಾರೆ. ಯಾರಿಗೆ? ಮಲ್ಲಿಕಾರ್ಜುನಯ್ಯ ಅವರಿಗೆ ಅಂತ. ಈಗ ಬರ್ತಿರೋ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಚೀನಾರಾಮ್ ಅವರು ಹೇಳೋದು ಅದು ದಲಿತರ ಜಾಗ. ಫಸ್ಟ್ ಆಫ್ ಆಲ್ ನೀವು ದಲಿತರ ಜಾಗ ಹೆಂಗೆ ತಗೊಂಡ್ರಿ ಅಂತೇಳಿ ಇಷ್ಟು ಪಾಯಿಂಟು. ಆಮೇಲೆ ಒಂದು ಜಾಗವನ್ನು ಕೊಟ್ಟಾಗ ನಿಮಗೆ 3 ಆಪ್ಷನ್ ಇದೆ. ಒಂದು, ನಾನು 3 ಎಕರೆ 16 ಗುಂಟೆ ಕೊಟ್ಟಿದ್ದೀನಿ, ನಿಮಗೆ 3 ಎಕರೆ 16 ಗುಂಟೆ ಬೇರೆ ಕಡೆ ಕೊಡ್ತಾರೆ, ನಂಬರ್ 1. ಇನ್ನೊಂದೇನು, 3 ಎಕರೆ 16 ಗುಂಟೆ ನಾನು ಕೊಟ್ಟಿದ್ದೀನಿ, ಅದಕ್ಕೆ ದುಡ್ಡು ಕೊಡಿ. ಇನ್ನೊಂದು ಆಪ್ಷನ್ ಈಗ ಇರುವಂಥದ್ದು, ನಾನು 3 ಎಕರೆ 16 ಗುಂಟೆ ಕೊಟ್ಟಿದ್ದೀನಿ, ಅದಕ್ಕೆ 50-50. ಕರೆಕ್ಟ್ ಅಲ್ವ ಗಂಗರಾಜ್ ಅವರೇ ಆ್ಯಂಡ್ ಸ್ನೇಹಮಯ್ಯ ಅವರೇ, ಕೃಷ್ಣ ಅವರೇ? ಈಗ ಹೇಳಿ, ಈಗ ನೀವು ಜನಗಳಿಗೆ ಸಿದ್ದರಾಮಯ್ಯನವರ ಫ್ಯಾಮಿಲಿಯಿಂದ ಆಗಿರುವಂಥ ತಪ್ಪುಗಳ ಬಗ್ಗೆ